ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಮಳೆ ಆಗಿರೋದ್ರಿಂದ ನಮ್ಮ ಹೊಲದಲ್ಲಿ ತುಂಬ ಎಳೆ ಸೊಪ್ಪು ಬಂದಿತ್ತು, ಮಿಕ್ಸ್ ಸೊಪ್ಪುಗಳು. ಸೊ ಮಿಕ್ಸ್ ಸೊಪ್ಪಿನ ಪಲ್ಯ ಅಂದರೆ ಗೆಸ್ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆಗೆ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ತೊಳೆದ್ಬಿಟ್ಟು, ಯಾಕೆಂದರೆ ಮಣ್ಣಿರುತ್ತೆ ಮಳೆ ಆಗಿರೋದ್ರಿಂದ. ಚೆನ್ನಾಗಿ ತೊಳೆದು ಬೇಯಕ್ಕಿಡೋಣ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು. ಸೊ ಸೊಪ್ಪಲ್ಲಿ ಎಳೆ ಸೊಪ್ಪಾಗಿರೋದು ಜಲ್ದಿ ಬೇಯುತ್ತೆ. ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ, ಮತ್ತೆ ಸೊಪ್ಪು ಒಗ್ಗರಣೆ ಕೊಟ್ಟಾಗ ಹಾಕೋಬೇಕು. ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ತಿನ್ನೋಕ್ಕಾಗಲ್ಲ. ಸೊ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈಸಿಯಲ್ಲಿ ಹೇಳ್ಕೊಡ್ತಾಯಿದ್ದೀನಿ, ತುಂಬ ಟ್ರಿಕ್ಕಿಯಾಗೂ ಇರಲ್ಲ. ಎಣ್ಣೆ ಕೂಡ ಜಾಸ್ತಿ ಬಳಸಲ್ಲ ನಾನು. ಸೊ ಕಮ್ಮಿ ಆಯಿಲಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಸೊ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಸೊಪ್ಪು ಬೆಂದಿದೆ. ಒಂದು ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕೋತಾಯಿದ್ದೀನಿ. ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋತಾಯಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕೋತಾಯಿದ್ದೀನಿ. ನೀವು ಈರುಳ್ಳಿ ಜಾಸ್ತಿ ತಿಂತೀನಿ ಏನಾದರೆ ಒಂದು 4-5 ಈರುಳ್ಳಿ ಹಾಕ್ಕೊಳ್ಳಿ. ಪುಡಿ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ, ಈರುಳ್ಳಿ ಜಲ್ದಿ ಬಾಡುತ್ತೆ ಅಂತ. ಸೊ ಈರುಳ್ಳಿ ಬಾಡಿದೆ. ಈ ಸೊಪ್ಪನ್ನು ಬೇಯಿಸ್ಕೊಂಡಿರೋ ಸೊಪ್ಪನ್ನ ನೀರನ್ನ ಚೆನ್ನಾಗಿ ಹಿಂಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ನೀರಿನ ಸಮೇತ ಹಾಕ್ಕೊಂಡ್ರೆ ಒಗ್ಗರಣೆ ಹಿಡಿಯಲ್ಲ, ಚೆನ್ನಾಗಿರಲ್ಲ. ಎಲ್ಲ ನೀಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ತುಂಬ ಈಸಿಯಲ್ಲೇ ಆಗೋಗ್ಬಿಡುತ್ತೆ, ತುಂಬ ಬೇಗ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ಉಯ್ಯೋ ಮಳೆಯಲ್ಲಿ ಬಿಸಿ ಬಿಸಿ ಮಿಕ್ಸ್ ಸೊಪ್ಪಿನ ಪಲ್ಯ. ಸೊ ತುಂಬ ಈಸಿ ಇದೆ, ಎಣ್ಣೆ ಜಾಸ್ತಿ ಬೆಳೆಸಿಲ್ಲ. ಡಯಟ್ ಮಾಡೋರು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿಲಿ ಕೂಡ ಮಾಡ್ಕೋಬೋದು. ಸೊ ಎಲ್ಲ ರೆಡಿಯಾಗಿದೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಮನೇಲಿ ಎಲ್ಲರಿಗೂ ಸವಿಯೋದಕ್ಕೆ ಕೊಡಿ, ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಒಂದು ಲೈಕ್ ಕೊಡಿ. ಸೊ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.